ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಅನೇಕ ಇಡೀ ತಾಲೂಕಿನಲ್ಲಿ ತುಂಬ ನೋವನ್ನು ಅನುಭವಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಗ್ಗಟ್ಟಾಗಿ ಮಾಡಬೇಕಂತ ಕಾರ್ಯಕ್ರಮ ಮತ್ತು ಈ ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ. ಆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪಕ್ಷದ ಹೈಕಮಾಂಡ್ ಇದ್ದಂಗೆ ಆ ತಾಲೂಕು ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಗಮನಕ್ಕೆ ತರಬೇಕು. ಅದನ್ನು ಪೂರ್ವಭಾವ ಸಭೆ ಮಾಡಿ ಎಲ್ಲ ಮುಂಚಿನ ಘಟಕಗಳಿದೆ, NSC ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, INTC, ಲೇಬರ್ ಸೆಲ್ಲು ಮತ್ತು ಮೈನಾರಿಟಿ ವಿಭಾಗ ಮತ್ತು ಮಹಿಳಾ ವಿಭಾಗ ಈ ಥರ ಎಲ್ಲ ವಿಭಾಗಗಳು ಕಾಂಗ್ರೆಸ್ ಪಕ್ಷದಲ್ಲಿದೆ. ಅವೆಲ್ಲರೂ ಒಳಗೊಂಡಂತೆ ಕಾರ್ಯಕ್ರಮ ರೂಪಿಸಬೇಕಾಯಿತು. ಆದರೆ ಏಕಾಏಕಿ ಆ ಕಾರ್ಯಕ್ರಮ ಮಾಡಿರೋದು ಇವತ್ತು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ತುಂಬ ನೋವುಂಟಾಗಿದೆ. ಅದರ ಬಗ್ಗೆ ಹೋಗಿ ಇವತ್ತು ಏನೋ ಒಂದು ನಿನ್ನೆ ಕಾರ್ಯಕ್ರಮ ಮಾಡಿದೆ, ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಅವ್ರು ಮಾಡಿದ ಕಾರ್ಯಕ್ರಮ ಒಂದು ಕಡೆ ಅವ್ರು ಸ್ವಾಗತ ಕೊಡ್ತಾರೆ. ಯಾಕಂದರೆ 2 ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸ್ಪರ್ಧಿಸಿದ್ರು. 2 ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸ್ಪರ್ಧಿಸಿದ್ದು. ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ನಮಗೆ ಸ್ವಾಗತ ಕೊಡ್ತಾ ಇದ್ರಿ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿ ನಾವು ಮುಖಂಡರಲ್ಲಿ ಮಾತಾಡ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಎಲ್ರಿಗೂ ಹೊಂದ್ತಾ ಇದ್ದೀನಿ. ಈಗಾಗಲೇ ಮುನೇಂದ್ರ ಹೇಳಿದಂಗೆ ಕೆಲವು ಪಕ್ಷದಲ್ಲಿ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ. ಪಕ್ಷದಲ್ಲಿ ಗೊಂದಲ ಇರೋದು ಒಂದು ಮಾಡ್ತಾ ಇರೋದು ಸ್ವಾಗತ. ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲವಾಗಿ ಬೆಳೆಸಬೇಕು ಅಂತ ಗುರಿ ಇದ್ದಿದ್ದಾರೆ. ನಮ್ಮ ಮಾಜಿ ಸಚಿವರು, ರಾಜ್ಯ ಉಪಾಧ್ಯಕ್ಷರು ವಿ ಮುನಿಯಪ್ಪ ಸಾಹೇಬರಿಗೆ ಮಿಸ್ಗೈಡ್ ಮಾಡಿ ಅವರಿಗೆ ಮತದಾರರಲ್ಲಿ ಮಾಹಿತಿ ಅವ್ರಿಗೂ ಸಹ ಜೊತೆಗೆ ಕರ್ಕೊಂಡು ಬಂದು ಒಂದು ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಇದು ಬಹಳ ನಾವು ಕಾರ್ಯಕರ್ತರಲ್ಲಿ ನಮ್ಮ ಕಾಂಗ್ರೆಸ್ ಲೀಡರ್ಸ್ನಲ್ಲಿ ಇದು ಅನೇಕ ಕಡೆ ಚರ್ಚೆಗಳಾಗ್ತದೆ. ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರು, ಹಿರಿಯರು ಅವರು ಜೊತೆಗೆ ಬಂದಿರೋದು ಎಲ್ಲರಿಗೂ ಗೊಂದಲ ಆಗಿದೆ. ಇದು ಯಾಕೆ ಈ ಥರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಯಾಕಂದರೆ ಹಿಂದೆ ನಡೆದಿದ್ದ 2023ರಲ್ಲಿ ಮಾನ್ಯ ರಾಜುಗೌಡರ ನೇತೃತ್ವದಲ್ಲಿ ಅವರ ಅಭ್ಯರ್ಥಿ ಅಂತೇಳಿ ಅವರೇ ಸ್ವತಃ ಕ್ಷೇತ್ರದಲ್ಲಿ ಚುನಾವಣೆಗೆ ಮುಂದೆ ತಗೊಂಡು ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅವ್ರ ನೇತೃತ್ವದಲ್ಲೇ ಚುನಾವಣೆ ನಡೆಸಿ ನಾವು ಸೋತಿರೋದು ಕಂಡು ಬರ್ತಾಯಿದೆ. ಇಂಥ ಒಂದು ಘಟನೆ ಇದ್ದಿದ್ದ ಟೈಮ್ನಲ್ಲಿ ಈ ಯಾವ ಇಂಡಿಪೆಂಡೆಂಟ್ ಇರೋರಿಗೆ ಎಲ್ಲರಿಗೂ ಈ ಗೊಂದಲ ಸೃಷ್ಟಿ ಮಾಡಿದ್ರೆ ಕೆಲವರು ಏನು ಮಾಡ್ತಾರೆ, ಈಗ ಸರ್ಕಾರ ಇದೆ, ಬೆನಿಫಿಷಿಯರ್ ಸೌಲಭ್ಯಗಳಿಗೆ ಓಡ್ತಾರೆ. ಏನೋ ನಮ್ಮ ಶಾಸಕರಿದ್ದಾರೆ, ಮಾಜಿ ಶಾಸಕರು, ಸಚಿವರು, ಹಿರಿಯರು, ಇವನ ಜೊತೆ ಹೋದರೆ ಅವರಿಂದ ಸೌಲಭ್ಯಗಳು ತಗೋಬೋದು ಅಂತೇಳಿ ಇಂಥದ್ದು ಎಲ್ಲನೂ ಈಗ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಾಯಿದೆ. ನಮ್ಮ ತಾಲೂಕಿನಲ್ಲಿ 2 ಬಾರಿ ಮೊನ್ನೆ 5 ವರ್ಷದಲ್ಲಿ ಸೋಲಿಸಿದ್ದು, ಅದಕ್ಕೊಂದು 5 ವರ್ಷ ಸೋಲಿಸಬೇಕು ಅಂತ ಬಂದಿದ್ದಂಥ ಸ್ವತಂತ್ರ ಅಭ್ಯರ್ಥಿಯಾಗಿರುವ ಅವರು ನಮ್ಮ ದೇಶದಲ್ಲಿ ಎಲ್ಲ BJP ಓಟ್ ಚೋರಿ ಮಾಡಿದರೆ ನಮ್ಮ ತಾಲೂಕಲ್ಲಿ ಓಟ್ ಚೋರಿ ಮಾಡಿದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ನಮ್ಮ ದುರಾದೃಷ್ಟ ಏನಂದರೆ ಅವರೇ ಬಂದು ಓಟ್ ಚೋರಿ ಕಾರ್ಯಕ್ರಮ ಮಾಡ್ತಾ ಇರೋದು. ಇದು ನಗ್ಗಬೇಕು, ಅಳಬೇಕು ಗೊತ್ತಾಗ್ತದೆ. ಓಟ್ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇವರು 2 ಸರಿನೂ ಸೋಲಿಸ್ಬೇಕಂತ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಶ್ರೀಗಂಧ ತಾಲೂಕಲ್ಲಿ ಈ ಮಟ್ಟಿಗೆ ಇಳಿಬೇಕಾದ್ರೆ ಮೂಲಕರ್ತರಾಗಿರೋಂಥವರೇ ಬಂದು ಕಾಂಗ್ರೆಸ್ ಆಫೀಸಲ್ಲಿ ಓಟ್ ಚೋರಿ ಕಾರ್ಯಕ್ರಮ ನಡೆಸ್ತಾರೆ ಅಂದರೆ ಇದು ಜನ ಏನು ಹೇಳಬೇಕಂತ ಅರ್ಥ ಆಗ್ತದೆ. ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ದಾರೆ, ರಾಜಗೌಡರು ಇದ್ದಾರೆ. ಇವರು ಚುನಾವಣೆಯಲ್ಲಿ ಚುನಾವಣೆ ನಿಂತು ಪಾಪ ಲಾಸ್ಟ್ ಅವರಲ್ಲಿ ಕರ್ಕೊಂಡ್ಬಂದು ಎಲೆಕ್ಷನ್ ನಡೆಸಿದ್ರು. ಆ ಎಲೆಕ್ಷನಲ್ಲಿ ನಿಂತಾಗ ಇವತ್ತೇನು ಒಂದನೇ ಕಾರ್ಯಕ್ರಮ ನಡೆಸಿದ್ದಾರೆ, ಓಟ್ ಚೋರಿ ಕಾರ್ಯಕ್ರಮ, ಇಂಡಿಪೆಂಡೆಂಟ್ ಅಭ್ಯರ್ಥಿ
ಇಷ್ಟು ಓಟ್ಗೆ ನಾವು ಹಿಂದೆ ಬರಬೇಕಾದ್ರೆ ಕಾರಣ ಅವರೇ. ಅಂಥವರು ಈ ಕಾರ್ಯಕ್ರಮ ಮಾಡಿರೋದು ಇದು ಏನು ಅಸಹ್ಯ ಕಾಣಿಸುತ್ತೆ. ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಇಲ್ಲಿ ಏನು ಸೋತಿರೋ ಕ್ಯಾಂಡಿಡೇಟು ಯಾರಿದ್ದಾರೆ ಸ್ಟೇಟ್ ಕ್ಯಾಂಡಿಡೇಟ್ ಅವರೇ ರಾಜಗೌಡರು ಬ್ಲ್ಯಾಕ್ ಕಾಂಗ್ರೆಸ್ ಕಮಿಟಿ ಅವರ ಇದರಲ್ಲಿ ಮಾಡಬೇಕು ಅಂತ ನಮಗೆ ಬಂದಿದೆ. ಈ ಗಟ್ಟಿ ಮಾಡಿದವರು ಭೀಮನಪ್ಪನವರು ಅವ್ರ ನೇತೃತ್ವದಲ್ಲಿ ಇವತ್ತು ಇಡೀ ಶಿಬಿರದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿರೋದು. ಇವಾಗ ಅವರೇ ಬಂದಿದ್ರಲ್ಲ, ಅವ್ರ ಆರೋಗ್ಯ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಪಾಪ ಅವ್ರು ಮಿಸ್ಗೈಡ್ ಮಾಡಿದ್ರು ಅಣ್ಣವ್ರು ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಜಿಲ್ಲಾ ಯೂತ್ ಕಾಂಗ್ರೆಸ್ ಒಬ್ಬರು ಬಂದಿದ್ರು, ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬಂದಿದ್ರಲ್ಲ, ನಚ್ಚು ಇವರೆಲ್ಲ ಬಂದಿದ್ರಲ್ಲ. ಹೌದು, ಕುಬೇರ ಬಂದಿರ್ಬೋದು ಅಷ್ಟೇ. ಕಾರ್ಯಕ್ರಮ ಮಾಡ್ತಾ ಇದ್ಬಿಟ್ಟು ಅವ್ರಿಗೇನು ಹೇಳ್ತಿದ್ದಾರೆ, ಬಂದಿದ್ದಾರೆ. ಆದರೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡುವಂಥ ಸತ್ಯ ಅದು. ನೆಕ್ಸ್ಟ್ ನಿಮ್ಮನ್ನು ಕರೆದ್ರೆ ನೀವು ಹೋಗ್ತೀರಾ? ನೆಕ್ಸ್ಟ್ ನಿಮ್ಗೆ ಕಾರ್ಯಕ್ರಮ ಕರೆದ್ರೆ ಹೋಗ್ತೀರಿ ನೀವು? ಬ್ಲಾಕ್ ಕಾಂಗ್ರೆಸ್ ಸಮಿತಿಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಭಾಗವಹಿಸ್ತೀರಿ. ಬ್ಲಾಕ್ ಕಾಂಗ್ರೆಸ್ ಕರೆದ್ರೆ ಮಾತ್ರ ಹೋಗ್ತೀರಾ? ಹೌದು, ಬ್ಲಾಕ್ ಕಾಂಗ್ರೆಸ್ ಇದೆ, ಹೈಕಮಾಂಡ್ ಇದೆ. ಬ್ಲಾಕ್ ಕಾಂಗ್ರೆಸ್ ಇರೋದಿಲ್ಲ. ಯುವ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕಾಂಗ್ರೆಸ್ಸಲ್ಲಿ ಅಂತ ಕೇಳ್ತಾ ಇದ್ದಾರೆ. ಪಬ್ಲಿಕ್ಕಲ್ಲಿ ಡೊಮೇನಲ್ಲಿ ಚರ್ಚೆ ಕ್ಲಾಸ್ ಕಾಂಗ್ರೆಸ್ ಪಕ್ಷದ ಅಭಿಮಾನ ಇದೆ. ಕಾಂಗ್ರೆಸ್ ಪಕ್ಷದ ಅಭಿಮಾನ ಬಂದರೂ ಮಾಡ್ತಾ ಇದೆ. ಪ್ರತಿ ಸಲನೂ ನೀವೇ ಬರ್ತೀರಿ, ಯಾರು ಇಲ್ವಾ ಸರ್ ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಇಲ್ವಾ? ಯಾಕಿಲ್ಲ? ದಿಂಡಾಗಿಲ್ವಾ ಸರ್? ಇಷ್ಟೇ ಜನ ಇರ್ತಾರೆ, ಯಾಕೆ ಅಂತ. ಪತ್ರಿಕಾಗೋಷ್ಠಿಗಾಗಲಿ ಮತ್ತು ಪ್ರೆಸ್ ಮೀಟ್ಗಾಗಲಿ ಕೆಲವರೇ ಭಾಗವಹಿಸ್ತಾರೆ, ಎಲ್ಲರೂ ಬರಲ್ಲ. ಅದೇ ಪ್ರತಿಭಟನೆ ಆಗಲಿ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸ್ತಾರೆ. KPCC ಅಧ್ಯಕ್ಷರೇ ನಮಗೆ ಅದ್ರ ಬಗ್ಗೆ ನಮ್ಮ ಮಾಹಿತಿನೇ ಇಲ್ಲ. KPCC ಅಧ್ಯಕ್ಷರು ಕೊಟ್ಟಿದ್ದಾರೆ ಅವ್ರಿಗೆ ನಮ್ಗೆ ಗೊತ್ತಿಲ್ಲ. ಇಲ್ಲ ಮುಖ್ಯವಾಗಿ ಹೇಳಿದ್ರೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ದರೆ ಮಾತಾಡೋದು ನಮಗೆ ಅವಶ್ಯಕತೆ ಇಲ್ಲ. ಬಟ್ ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ನಮ್ಮ ಜಿಲ್ಲಾಧ್ಯಕ್ಷ ಆಗಲಿ ಇಲ್ಲ ನಮ್ಮ KPCC ವಿಭಾಗದಿಂದ ಆಗಲಿ ಯಾರೂ ಬಂದಿಲ್ಲ, ಯಾರು ಭಾಗವಹಿಸಿಲ್ಲ. ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ತಿಳಿಸಿಲ್ವಲ್ಲ. ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಯಾಕೆ ತಿಳಿಸಿಲ್ಲ? ಕಾಂಗ್ರೆಸ್ ಕಾರ್ಯಕರ್ತನೇ ಕಾರ್ಯಕ್ರಮ ಅಷ್ಟೇ ಜನ ಕಾಂಗ್ರೆಸ್ ಕಾರ್ಯಕರ್ತರು ಶಿಬಿರದಲ್ಲೇ, ಬೇರೆ ಯಾರು ಇಲ್ವಾ? KPCC ಉಪಾಧ್ಯಕ್ಷರು ಬಂದಿದ್ದಾರೆ. ಅಫ್ಸರ್ 5 ಸಾರಿ ಮಾಜಿ ಶಾಸಕರಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಡೆದಿತ್ತು. ಕೇವಲ ನಿಮ್ಮ 20 ಜನ ಕರೀಲಿಲ್ಲ ಅನ್ನೋ ವೈಯಕ್ತಿಕ ಕಾರಣದಿಂದ ನೀವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅನ್ನೋದು ಆರೋಪ. ನಿಮ್ಮ 20 ಜನ ಕರೆದು ಬಿಟ್ರೆ ಇಡೀ ಕಾಂಗ್ರೆಸ್ ಬಂತು ಅಂತಲ್ಲ ಲೆಕ್ಕ. ಸಾಧ್ಯ ಇಲ್ಲ. ಈಗ ನೀವು ಹೇಳೋದಂಗೆ ಈಗ ಮಾಜಿ ಸಚಿವರ ನೇತೃತ್ವದಲ್ಲೇ ನಿನ್ನೆ ನಡೆದಿರೋದು. ನೀವು ಹೋಗ್ಬೇಕಾಯ್ತು, ನಿಮಗೆ ಆಂಜನೇಯಪ್ಪ ಬೇಡ. ನೇತೃತ್ವದಲ್ಲಿ ಕಾರ್ಯಕ್ರಮ ಇರ್ತಿಲ್ಲ ಪಾಪ. ಮಾಜಿ ಸಚಿವರನ್ನ ಮಿಸ್ಗೈಡ್ ಮಾಡಕ್ಕೆ ಕರ್ಕೊಂಡು ಬಂದವ್ರೆ. ಮಿಸ್ಗೈಡ್ ಮಾಡಿದವ್ರು ಈಗ ಮಾಜಿ ಸಚಿವರ ಬಗ್ಗೆ ಮಾತಾಡೋದು ಬೇಡ. ಯಾಕಂದ್ರೆ ಪಾಪ ಅವ್ರ ಬಗ್ಗೆ ನಿಮಗೂ ಗೊತ್ತು, ನಮ್ಗಿಂತ ಹೆಚ್ಚಾಗಿ. ಈಗ ಮಾಜಿ ಸಚಿವರ ಬಗ್ಗೆ ಬೇಡ, ಆಯ್ತು. ಈಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾಡಿದ್ದು ನಿಮ್ಮದೇ ಪಕ್ಷದ ಕಾರ್ಯಕ್ರಮ ತಾನೆ, ನೀವೇ ಸೇರ್ಕೋಬೇಕಾಯ್ತು. ಮಾಡಲಿ, ಮಾಡೋದು ಆಗ್ತಾ ಇದೆ. ಆದರೆ ಮಾಡೋದು ಯಾವ ರೀತಿ ಮಾಡಬೇಕು? ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದು ಯಾರು ಹೇಳಿಲ್ಲ. ಅದು ನಿಮ್ಮ ಮನೆ ಒಳಗೆ ನೀವು ಮಾತಾಡ್ಕೋಬೇಕಾ ಬಹಿರಂಗವಾಗಿ? ನಿಮ್ಮ ಮನೆ ಒಳಗೆ ಇದೆ, ನಿಮ್ಮ ಮನೆಯಲ್ಲೇ ಸಮಸ್ಯೆ ಇದೆ. ಸಮಸ್ಯೆ ಉಂಟು ಮಾಡ್ತಾ ಇರೋದು ಲೋಕಲ್ ಲೀಡರ್ಗಳ ಇಲ್ಲ ಸ್ಟೇಟ್ ಮಟ್ಟದ ರಾಜ್ಯ ಮಟ್ಟದ ಮುಖಂಡರು? ಲೋಕಲ್ ಸಮಸ್ಯೆ ಆಗಿದೆ. ನೀವು ಸರ್ ಮಾಡ್ಕೋಬೇಕಲ್ಲ. ಸರ್ ಮಾಡ್ಬೇಕು. ಪ್ರತಿ ಬಾರಿನೂ ನೀವು ಹೊರಗಡೆ ರೋಡಿಗೆ ಬಂದು ಅವ್ರ ಮೇಲೆ ನಿಮ್ಮ ಮೇಲೆ ನೀವು ಮಾತಾಡ್ತಾ ಇದ್ದೀರಿ ಬಿಟ್ಟು ಆಗಲೇ ಲೋಕಿ ಕೇಳೋದಂಗೆ ಬರೀ ನೀವು ಇಷ್ಟೇ ಮಂದಿ ಕಾಂಗ್ರೆಸ್ ಉಳಿಸ್ತಾ ಇದ್ದಾರೆ ಶಿಬಿರದಲ್ಲೇ. ಹಂಗೆ ಸಾವಿರಾರು ಜನ ಇದ್ದಾರೆ. ಅವ್ರು ಬರ್ಬೇಕು. ಈಗ ರಾಜೀವ್ ಗೌಡರು ಬಂದು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ರಾಜೀವ್ ಗೌಡರು ಮತ್ತೆ ಇದೇ ಕಚೇರಿಯಲ್ಲಿ ಹೇಳಿದ್ದಾರೆ, ಅವರು ಮಾಡ್ತಾ ಇರೋದು ಕಾಂಗ್ರೆಸ್ ಕಾರ್ಯಕ್ರಮ, ಸ್ವಾಗತ, ಕಾಂಗ್ರೆಸ್ ಕಚೇರಿ ನಂದೇನಲ್ಲ, ಬಂದು ಮಾಡಲಿ ಅಂತ. ನಿಮ್ಮದೇನು ಬಂದಿಲ್ಲ ಅಂತ. ನಮ್ಮದೇ ಅಂದರೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಬಿಟ್ಟು ಮಾಡಿ ಅವ್ರು ಹೇಳಿಲ್ಲ, ಬಂದಿಲ್ಲ ಅಷ್ಟೇ. ಹೇಳಿದ್ರೆ ಬರ್ತಾ ಇದ್ರು. ನಿಮ್ಗೆ ಯಾಕೆ ಹೇಳ್ಬೇಕು? ಅಲ್ಲ, ನಿಮ್ಗೆ ಯಾಕೆ ಹೇಳ್ಬೇಕು? ಬ್ಲಾಕ್ ಕಾಂಗ್ರೆಸ್ಗೆ ಹೇಳ್ಬೇಕಲ್ಲ. KPCCಯಲ್ಲೇ ಉಪಾಧ್ಯಕ್ಷರಾಗಿದ್ದಾರೆ. ನೀವು ಹೇಳೋದಕ್ಕೆ ಬ್ಲಾಕ್ ಕಾಂಗ್ರೆಸ್ ಇದೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಬಂದು ಕೂತ್ಕೊಂಡು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ನೀವು ಯಾಕೆ ರೆಫರ್ ಮಾಡ್ತಾ ಇದ್ದೀರಿ? ನಾನು ಹೇಳ್ತಾ ಇರೋದು ಸ್ಪಷ್ಟವಾಗಿ ಮುಂದಿನ ಒಬ್ಬನಿಗೆ ಹೇಳ್ಬಿಟ್ರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ? ನೇರವಾಗಿ ಹೇಳ್ಬೋದು. ಸಂಘಟನೆ ಇದು. ನೀವು ಯಾಗಿಂದ ಡಿಸಿಡೆಂಟ್ ಕ್ಯಾಂಡಿಡೇಟ್ ಅಂದರೆ ಸರಿ, ಇದೇ ರಾಜೀವ್ ಗೌಡರು ಇದೇ ಈಗ ಶ್ರೀನಿವಾಸ ರಾಮಯ್ಯ ಅವರು ನಿಷ್ಠಾವಂತರಲ್ವಾ ಮೇಡಮ್? ಅಲ್ಲಿಗೆ ಶ್ರೀನಿವಾಸ ರಾಮಯ್ಯ ಅವರು ನಿಷ್ಠಾವಂತರಲ್ಲ. ಶ್ರೀನಿವಾಸ ರಾಮಯ್ಯ ಎಲ್ರು ಅಂತ ಹೇಳಿದ್ರಲ್ಲ. ಅವರ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಅವರು ಇಷ್ಟವಂತ ಕಾರ್ಯಕರ್ತರಲ್ಲ. 2023ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು. ಯಾರು? KPCC
ಅಧ್ಯಕ್ಷ ಅವ್ರನ್ನ ಸೇರಿಸ್ಕೊಂಡ ನಿಮ್ಮದು ಏನು ಗೊಂದಲ ಅಂತ. ಸರ್ ಇಲ್ಲ ಅಂದಿಲ್ಲ, ಇದು ಪಕ್ಷ ಸಮುದ್ರ ಇದ್ದಾಗೆ ಬರ್ಬೋದು, ಹ್ಮ್. ಅದರಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಮತ್ತು ನಮ್ಮ ಇಂಡಿಪೆಂಡೆಂಟ್ ಈಗ ಕೋಆರ್ಡಿನೇಟರ್ ಆಗಿದ್ದಾರೆ, ಮತ್ತೆ ಡಿಪ್ಯೂಟರ್ MLA ಸಾಹೇಬರಿದ್ದಾರೆ, ಅವ್ರಿಗೊಂದು ಮಾಹಿತಿ ಇಲ್ಲ. ಈಗ ನಾವು ಇಷ್ಟೊಂದು ಕಾರ್ಯಕರ್ತರಿದ್ರಿ, ನಮಗೊಂದು ಮಾಹಿತಿ ಇಲ್ಲ, ಅವ್ರು ಹೆಂಗ್ ಮಾಡೋದು? ಅವರೇ ಹೇಳಿದ್ರಲ್ಲ ಮೇಡಮ್, ಅವ್ರು ಕಾರ್ಯಕ್ರಮ ಮಾಡ್ತಾ ಇದ್ರು, ಮಾಡ್ಕೊಳ್ಳಿ ಅಂತ ಹೇಳಿದಾರಲ್ಲ. ಸರ್ ಹಿಂಗಿಲ್ಲ, ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿರೋದ್ರಿಂದ ನಮ್ಮ ರಾಜಗೌಡರು ಹೇಳಿದಾರಲ್ವಾ, 14ನೇ ತಾರೀಕು ಇದೇ ಭಾನುವಾರ ಇಲ್ಲಿ ಮಾಡಬೇಕು ಪ್ರೊಟೆಕ್ಟ್ ಅಂತ ಹೇಳಿದ್ದಾರೆ. ಇವರು ಅವ್ರಿಗೂ ವಿಷಯ ತಿಳಿದಿರ, ನಮಗೂ ವಿಷಯ ತಿಳಿದಿರ, VM ಸಾಹೇಬರಿಗೆ ಅವರಿಗೆ ಜ್ಞಾಪಕ ಶಕ್ತಿ ಇಲ್ಲ. ಆದ್ರಿಂದ ಪಾಪ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ತಲೆ ಮೇಲೆ ಕೂಬ ಕುರ್ಸ ಕೆಲಸ ಮಾಡ್ತಾ ಇದ್ದಾರೆ. ಇದೇ ತರ ಮಾಡಿ ಹೋದ ಸಾರಿಗೂ ಪಕ್ಷ ಹಾಳಾಗೋದು, 3ನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ. ಮತ್ತೆ ಈಗ ಅದೇ ಕೆಲಸ ಮಾಡೋಕೆ ಆತ್ಮ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ಕಡಿವಾಣ ಆಗಬೇಕು, ಪಕ್ಷ ಬರಬೇಕು ಅಂತ. ನಮಗೆ ಗೊತ್ತಿದ್ದ ವಿಷಯ ಏನಿಲ್ಲ, ಪತ್ರಕರ್ತರಿಗೆ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕಂಡಕ್ಷನ್ ಮಾಡಿದ್ದಾರೆ ಅವರು, ಇಲ್ಲವಲ್ಲ. ಮತ್ತೆ ಸೆಂಟ್ರಲ್ ಬಂದು ಜಾಯಿನ್ ಆಗಿದ್ದಾರೆ, ಇಲ್ಲ ಅಂತಿಲ್ಲ. ಅದಕ್ಕೆ ಯಾವ ಥರ ಮಾಡಬೇಕು? ಅವರು ಇದ್ದಾರಲ್ಲ, ಎಲ್ಲರೂ ಒಳಗೂಡಿಸ್ಕೊಂಡು ಕೆಲಸ ಮಾಡಬೇಕು. ಹೈಕಮಾಂಡ್ ಅವ್ರಿಗೆ ಅದನ್ನೇ ಹೇಳಿರೋದು. ಆದ್ರೆ ಅವ್ರು ಅಲ್ಲೂ ಅಂತಾರೆ, ಇಲ್ಲಿ ಬಂದು ಮಾಡೋ ಕೆಲಸ ಮಾಡ್ತಾರೆ. ನಾವೇನಾಗಬೇಕು ಇಲ್ಲಿ ಕಾರ್ಯಕರ್ತರು ಹೇಳ್ರಿ. ಎಷ್ಟು 40-45 ವರ್ಷದಿಂದ ಪಕ್ಷ ಬರ್ತಾ ಇದೆ ಅಂತ ತಗೊಂಡೋಗ್ಬಿಟ್ಟು 3ನೇ ಸ್ಥಾನಕ್ಕೆ ಬಂದಿದೆ ಸರ್ 2023ರಲ್ಲಿ. ಇದು ಯಾರಿಂದ ಆಗ್ತಾ ಇರೋದು? ಅವ್ರ ಪುಟ್ಟು ಅಜ್ಜಪ್ಪ ಕಡೆಯಿಂದನೇ ಆಗ್ತಾ ಇದೆ. ಮೇಡಮ್, ಅದು ಕಳೆದು 2.5 ವರ್ಷ ಆಗ್ತವೆ, ಇನ್ನು ಎಷ್ಟು ದಿವಸ ಗೊಂದಲ? ಇಲ್ಲ ಸರ್, ನಿನ್ನೆ ಪ್ರೊಟೆಕ್ಟ್ ಮಾಡಿದವರು ವಿಷಯ ತಿಳಿಸ್ಬೇಕು ಅಂತ ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ಕಾಂಗ್ರೆಸ್ಕರ್ತರು ಹೇಳ್ತಾರೆ. 2 ವರ್ಷದಿಂದ ನಡೀತಾ ಇದೆ, ಮುಂದೆ ಹೆಂಗೆ ಇದು? ಅದೇ ಇದನ್ನ ಕಡಿವಾಣ ಆಗಿದ್ರೆ ಮುಂದೆ ನಮ್ಮ ಪಕ್ಷ ಗೆಲ್ಲಕ್ಕೆ ಸಾಧ್ಯತೆ ಇದೆ ಸರ್.